ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಡಿಕೆ ಶಿವಕುಮಾರ್ ಬಣದ ಶಾಸಕರು ಒಟ್ಟಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಡಿಕೆ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಒಟ್ಟು ಸೇರಿದ್ದಾರೆ. ಒಟ್ಟು 18ರಿಂದ 20 ಶಾಸಕರಿದ್ರು, ಜೊತೆಗೆ MLCಗಳು ಇದ್ರು. ಈ ಬರ್ಡೇ ಪಾರ್ಟಿ ಇಬ್ರು ಸಚಿವರು ಸೇರಿ 20ಕ್ಕೂ ಅಧಿಕ ಶಾಸಕರಿದ್ರು. ಡಿಕೆ ಬಣದ ಕುರ್ಚಿ ದಂಗಲ್ನ ಕಾರ್ಯತಂತ್ರ ಮತ್ತಷ್ಟು ಚುರುಕಾಯ್ತಾ ಅನ್ನುವಂಥ ಪ್ರಶ್ನೆ. ನೆಪ ಯಾವುದು? ಮಾಗಡಿ ಬಾಲಕೃಷ್ಣ ಅವರ ಬರ್ಡೇ ಇದೆ. ಬರ್ತ್ಡೇ ಕಾರಣಕ್ಕಾಗಿ ಶಾಸಕರೆಲ್ಲರೂ ಕೂಡ ಖಾಸಗಿ ಹೋಟೆಲ್ ಒಂದರಲ್ಲಿ ಔತಣಕೂಟದ ನೆಪದಲ್ಲಿ ಜೊತೆ ಸೇರಿದ್ದಾರೆ. ಆಶ್ಚರ್ಯ ಅಂತ ಅನಿಸ್ತಾ ಇರೋದು, ಇಡೀ ಪಾರ್ಟಿಯಲ್ಲಿ ಇದ್ದಿದ್ದು ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಶಾಸಕರೇ. ನೀವು ವಿದೇಶ ಪ್ರವಾಸಕ್ಕೆ ಹೊರಟಂತ ಶಾಸಕರ ಪೈಕಿ ಹೆಚ್ಚಿನವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು. ಇಲ್ಲಿ ಇರೋರು ಅಷ್ಟೂ ಜನ ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡವರು. ಫೋಟೋ ನೋಡ್ತಾ ಇದ್ದೀರಿ, ಯಾರ್ಯಾರು MLAಗಳು ಇದ್ರು ಅನ್ನೋದನ್ನ ಈ ಗ್ರೂಪ್ ಫೋಟೋದಲ್ಲಿ ನೀವು ಗಮನಿಸ್ತಾ ಹೋಗಬಹುದು. CP ಯೋಗೇಶ್ವರ್ ಚನ್ನಪಟ್ಟಣದ MLA, HB ವೆಂಕಟೇಶ್ ಪಾವಗಡ, ಕುಣಿಗಲ್ ರಂಗನಾಥ್, ಜೊತೆಗೆ ಆನೇಕಲ್ ಕ್ಷೇತ್ರದ ಶಿವಣ್ಣ, ಮದ್ದೂರಿನ ಉದಯ್ ಸೇರಿ ಒಟ್ಟು 18ಕ್ಕೂ ಅಧಿಕ ಮಂದಿ ಶಾಸಕರಿದ್ರು. ಈ ಗ್ರೂಪ್ ಫೋಟೋದಲ್ಲಿರೋರು ಒಟ್ಟು 18 ಜನ. ಇದರ ಜೊತೆಗೆ MLCಗಳಿದ್ರು. ಯಾರ್ಯಾರಿದ್ರು? CP ಯೋಗೇಶ್ವರ್ ಚನ್ನಪಟ್ಟಣ MLA, HB ವೆಂಕಟೇಶ್ ಪಾವಗಡ MLA, ಡಾಕ್ಟರ್ ರಂಗನಾಥ್ ಕುಣಿಗಲ್ MLA, ಇನ್ನು ಮದ್ದೂರು MLA ಉದಯ್, ಮಂಡ್ಯ MLA ಗಣಿಗ ರವಿಕುಮಾರ್, ಶಿವಗಂಗಾ ಬಸವರಾಜ್ ಚನ್ನಗಿರಿ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಹೊನ್ನಾಳಿಯ ಶಾಂತನಗೌಡ, ಸಚಿವ ಡಿ ಸುಧಾಕರ್, ಮತ್ತೊಬ್ಬರು ಸಚಿವರು ಮಾಂಕಾಳ ವೈದ್ಯ, ಇನ್ನು ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ, ರಮೇಶ್ ಬಣ್ಸಿದ್ದೇಗೌಡ, ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ, ಮಡಿಕೇರಿಯ ಮಂತರಗೌಡ, ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ, ಶಾಂತಿನಗರದ ಹ್ಯಾರಿಸ್ ಮತ್ತು ಶಿರಾದ TB ಜಯಚಂದ್ರ. ಇಷ್ಟು ಜನ ಈ ಪಾರ್ಟಿಯಲ್ಲಿದ್ದರು. ಅದರಲ್ಲಿ TB ಜಯಚಂದ್ರ ಒಬ್ಬರನ್ನ ಹೊರತುಪಡಿಸಿದರೆ ಮತ್ತೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಬಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಂತ ಶಾಸಕರು. TB ಜಯಚಂದ್ರ ಹಿರಿಯರು. ಅದನ್ನ ಬಿಟ್ಟರೆ ಮತ್ತೆ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಂತ ಶಾಸಕರು. ಕೆಲವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ದಿಲ್ಲಿಗೆ ಹೋದವರು ಕೂಡ. ನೋಡ್ತಾ ಇದ್ದೀರಿ ಫೋಟೋಗಳನ್ನ. ಈ ಗ್ರೂಪ್ ಫೋಟೋದಲ್ಲಿ ಯಾರ್ಯಾರು? ನಯನ ಮೋಟಮ್ಮ ಇದ್ರು, ಮೂಡಿಗೆರೆ MLA. ಇಷ್ಟು ಜನ ಶಾಸಕರು ಒಟ್ಟು ಸೇರಿದ್ದಾರೆ. ಈ ಶಾಸಕರ ಉಪಸ್ಥಿತಿ ಸದ್ಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪ್ರಬಲ ಸಂದೇಶವೊಂದನ್ನ ಈ ಪಾರ್ಟಿ ಮುಖಾಂತರ ಕೊಡ್ತಿದ್ದಾರೇನೋ ಶಾಸಕರು ಅನ್ನೋ ಭಾವನೆ ಸೃಷ್ಟಿಯಾಗ್ತಾ ಇದೆ. ಪಾರ್ಟಿಯಲ್ಲಿದ್ದವರು ಯಾರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ಕ್ಷೇತ್ರದ MLAಗಳು ಪಾರ್ಟಿಯಲ್ಲಿದ್ದರು. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡವರೇ ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಒಟ್ಟು ಸೇರಿದ್ರು. ಇದಾದ ನಂತರ MLAಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಕೂಡ ಕುತೂಹಲಕಾರಿಯಾಗಿದ್ದಾವೆ. ಅದರಲ್ಲಿ ದಿಲ್ಲಿಗೆ ಹೋಗೋ ವಿಚಾರಗಳೆಲ್ಲ ಪ್ರಸ್ತಾಪ ಆಗಿದ್ದಾವೆ. ಅದನ್ನು ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಖಾಸಗಿ ಹೋಟೆಲ್ನಲ್ಲಿ ಸಭೆ ಔತಣಕೂಟ ನಡೆದ ಬಳಿಕ ಒಬ್ಬೊಬ್ಬರು MLAಗಳು ಹೊರಗೆ ಬಂದು ಮಾತನಾಡಿದರು. ರಾಜ್ಯದಲ್ಲಿನ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತಿದೆ. ಸುವರ್ಣ ನ್ಯೂಸ್ಗೆ ಪಾರ್ಟಿ ಆಯೋಜಕರು HC ಬಾಲಕೃಷ್ಣ ಮಾತನಾಡಿ, ಹೀಗೆ ಮುಂದುವರೆದರೆ ಮುಂದೆ ಸರ್ಕಾರ ಬರೋದು ಕಷ್ಟ ಅಂತ ಹೇಳಿದರು. ಹೀಗಾಗಿ ಒಂದಿಷ್ಟು ಬದಲಾವಣೆಯ ಬಗ್ಗೆ ಮಾತನಾಡಿದೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಅಂತಿಮ ತೆರೆ ಎಳಿಬೇಕು. ಅಲ್ಲಿ ಒಂದು ಸಾಲು ಬಹಳ ಪ್ರಮುಖ ಆಗುತ್ತೆ. ಹೀಗೆ ಮುಂದುವರೆದ್ರೆ ಮುಂದಕ್ಕೆ ಸರ್ಕಾರ ಬರೋದು ಕಷ್ಟ ಅಂತ ಒಬ್ಬ ಆಡಳಿತ ಪಕ್ಷದ MLA ಹೇಳ್ತಾರೆ. ಅದರಲ್ಲೂ ಪಾರ್ಟಿ ಆಯೋಜನೆ ಮಾಡಿದಂಥ ಮಾಗಡಿ ಬಾಲಕೃಷ್ಣ ಅವರೇ ಹೇಳಿದ್ದಿದೆ, ಹೀಗೆ ಮುಂದುವರಿಬಾರದು ಅಂತ. ಹೀಗೆ ಮುಂದುವರೆದ್ರೆ ಅಧಿಕಾರಕ್ಕೆ ಬರಲ್ಲ ನೆಕ್ಸ್ಟ್ ಅಂತ ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು ಮಾಗಡಿ ಬಾಲಕೃಷ್ಣ ಕೊಟ್ಟಿದ್ದಾರೆ.
ಎಲ್ಲರದು ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ಅಂದ್ರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿ ಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ. ಒಂದ್ ನಾಲ್ಕೈದು ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂತವ್ರು. ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಮಾಡಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದ್ರ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ದೆಹಲಿಗೆ ಹೋದಾಗ ಸಿಎಂ ಡಿಸಿಎಂ ಕರೆಯುವಂತ ತೀರ್ಮಾನ ತನಕ ಹೋಗಿತ್ತು. ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಇಲ್ಲ, ಅದು ಅವ್ರನ್ನ ಕರಿಬೇಕು ಇವ್ರನ್ನ ನಾವು ನಮ್ದು ಸ್ಪಷ್ಟ. ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಇವತ್ತಿನ ಸಭೆಯಲ್ಲಿ ಕೂಡ ಹೀಗೆ ಮುಂದುವರೆದ್ರೆ ಮುಂದಕ್ಕೆ ಅಧಿಕಾರ ಬರೋದು ಕಷ್ಟ ಇದೆ ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಹೋಟೆಲ್ನಲ್ಲಿ ಸೇರಿದ್ದು 35ರಿಂದ 40 ಜನ ಶಾಸಕರು ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಮಾಗಡಿ MLA ಬಾಲಕೃಷ್ಣ ಅವರ ಬರ್ಡೇ ಪಾರ್ಟಿ ಇತ್ತು, ಅವ್ರಿಗೆ ವಿಶ್ ಮಾಡೋಣ ಅಂತ ಬಂದಿದ್ವಿ, ಪಾರ್ಟಿ ಮಾಡಿದ್ವಿ. 35ರಿಂದ 40 ಜನ ಶಾಸಕರು ಊಟಕ್ಕೆ ಜೊತೆಗೆ ಸೇರಿದ್ವಿ ಅಂತ ಚನ್ನಪಟ್ಟಣ MLA ಸಿಪಿ ಯೋಗೇಶ್ವರ್ ಮಾತನಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಸಭೆ ಸೇರಿದ್ರೆ ಸಭೆ ಸೇರಿದ್ರೆ ಸಭೆ ಸೇರಿದ್ರೆ ಸಭೆ ಸೇರಿದ್ರೆ ಒಬ್ಬೊಬ್ಬ ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಕುರ್ಚಿ ಕಿತ್ತಾಟದಲ್ಲಿ ನಿರ್ಣಾಯಕ ಹೋರಾಟಕ್ಕೆ DKC ಟೀಮ್ ಇಳೀತಾ ಅಂತ ಪ್ರಶ್ನೆ. ಬಜೆಟ್ ಅಧಿವೇಶನದ ಬಳಿಕ ಹೋರಾಟವನ್ನು ತೀವ್ರಗೊಳಿಸುವಂತ ಪ್ಲಾನ್ ಅನ್ನು ಶಾಸಕರು ಮಾಡಿಕೊಂಡಿದ್ದಾರೆ. ಹೋರಾಟದ ಆರಂಭ ಇದು ಅಂತ. ಹೋರಾಟದ ಭಾಗವಾಗಿ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಖಸಗಿ ಹೋಟೆಲ್ನಲ್ಲಿ DKC ಟೀಮ್ ರಣತಂತ್ರ ಹಿಡಿತಾ ಅನ್ನೋ ಪ್ರಶ್ನೆಯೂ ಮೂಡುತ್ತೆ. ಇದರ ಜೊತೆಗೆ ದೆಹಲಿ ಕರೆದು ಮಾತುಕತೆ ನಡೆಸುವಂತೆ ಒತ್ತಡ ಹೇರಿದ್ದಾರೆ ಈಗಾಗಲೇ DCM DK ಶಿವಕುಮಾರ್ ಅವರು. ಶಾಸಕರು ಸಭೆ ಸೇರ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರ ಹೇಳಿಕೆಗಳು ಕೂಡ ಕುತೂಹಲ ಕೆರಳಿಸೋ ರೀತಿಯಲ್ಲಿದ್ದಾವೆ. ಮಾಗಡಿ ಬಾಲಕೃಷ್ಣ ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಚನ್ನಪಟ್ಟಣ MLA ಹೇಳ್ತಾರೆ ಸಿಪಿ ಯೋಗೇಶ್ವರ್ 35ರಿಂದ 40 ಜನ ಅಂತ. ನಮ್ಮ ಗ್ರೂಪ್ ಫೋಟೋ ನೀವು ಆಗಲೇ ನೋಡಿದ್ರಿ, ಅಲ್ಲಿ ನೋಡ್ತಾ ಇದ್ದೀರಿ. ಆ ಗ್ರೂಪ್ ಫೋಟೋದಲ್ಲಿ 18-19 ಜನ ಇದ್ದಾರೆ. ಇನ್ನು ಬಂದು ಹೋದವರು ಬೇರೆ ಇದ್ದಾರೆ. ಫೋಟೋದಲ್ಲಿ ಇಲ್ಲದವರು ಬಂದು ಹೋದವರು, ಪಾರ್ಟಿಯಲ್ಲಿ ಭಾಗವಹಿಸಿ ಹೋದವರು ಇದ್ದಾರೆ ಅಂತ MLCಗಳಿದ್ದಾರೆ. ಹಿಂದೊಮ್ಮೆ ಬೆಳಗಾವಿ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರ ಆಪ್ತರು ಬೆಳಗಾವಿ ಸಮೀಪದ ರೆಸಾರ್ಟ್ ಒಂದರಲ್ಲಿ ಸೇರಿದರು. ಈಗ ಬರ್ತ್ಡೇ ನೆಪದಲ್ಲಿ ಒಟ್ಟು ಸೇರಿದ್ದಾರೆ. ಇನ್ನು ಶೀಘ್ರವೇ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಆಗುತ್ತಾ? ಬಜೆಟ್ನ ಬಳಿಕ ದೆಹಲಿಗೆ ತೆರಳುತ್ತಾರಂತೆ ಶಾಸಕರು. ನಾವು ಹೇಳ್ತಾ ಇರೋದಲ್ಲ, ಈ ಪಾರ್ಟಿಯಲ್ಲಿ ಭಾಗವಹಿಸಿದಂತ ಶಾಸಕರೇ ಹೇಳ್ತಾ ಇದ್ದಾರೆ. 50ರಿಂದ 60 ಶಾಸಕರು ದೆಹಲಿಗೆ ಹೊರಡುತ್ತಾರೆ.
ಸ್ಪಷ್ಟತೆ ಬಯಸಿ ದೆಹಲಿಗೆ ಹೋಗ್ತೀವಿ ಅಂತ ಮದ್ದೂರು MLA ಕದಲೂರು ಉದಯ್ ಮಾತನಾಡಿದ್ದಾರೆ. ಅಧಿವೇಶನಕ್ಕೆ ಶಾಸಕರೆಲ್ಲ ಬರ್ತಾರೆ, ಅಲ್ಲಿ ಚರ್ಚೆ ಮಾಡ್ತೀವಿ, ನಂತರ ದೆಹಲಿಗೆ ಹೋಗ್ತೀವಿ, ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಗೊಂದಲ ಸೃಷ್ಟಿಸ್ತಿದ್ದಾವೆ ಅನ್ನೋ ಕಾರಣವನ್ನು ಹೇಳಿ, ಬಟ್ ವಿರೋಧ ಪಕ್ಷಗಳು ಗೊಂದಲ ಸೃಷ್ಟಿಸ್ತಿದ್ದಾವೆ ಅನ್ನೋದು ನೆಪ ಮಾತ್ರ. ದಿಲ್ಲಿಗೆ ಹೋಗ್ತಾರೆ ಅಂತ ಆದರೆ ಬದಲಾವಣೆಯನ್ನು ಬಯಸಿ ಹೋಗ್ತಾ ಇರೋದು, ಬದಲಾವಣೆ ಆಗಬೇಕು ಅನ್ನೋದನ್ನ ಹೇಳೋದಕ್ಕೆ ಹೋಗ್ತಾ ಇರೋದು. ಅದನ್ನ ಕದಲೂರು ಉದಯ್ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ನಮ್ಮ ಜೊತೆ ಶಾಸಕರಾಗಿರುವಂತಹ ಉದಯ್ ಗೌಡ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ನೀವು ಒಂದು ಮಾತನ್ನೇ ಹೇಳಿದ್ರಿ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಇಲ್ಲಾಂದರೆ ಶಾಸಕರೆಲ್ಲರೂ ಕೂಡ ಹೋಗಿ ನಾವು ಭೇಟಿಯನ್ನು ಮಾಡ್ತೀವಿ ಅಂತ ಹೇಳಿ. ಭೇಟಿ ಮಾಡ್ತೀರಾ ಸರ್? ಅಲ್ಲ, ಅಂಥ ಪರಿಸ್ಥಿತಿ ಬಂದರೆ ಭೇಟಿ ಮಾಡ್ತೀವಿ. ಏಕೆಂದರೆ ಸುಮ್ಮನೆ ಈಗ ಯಾರ್ಯಾರೋ ಈಗ ನಮ್ಮ ವಿರೋಧ ಪಕ್ಷದವರು ಅವ್ರಿಗೇನು ಬೇರೆ ಮೆಟೀರಿಯಲ್ ಇಲ್ಲ, ಇದನ್ನೇ ಒಂದು ಹಿಡ್ಕೊಂಡು ದಿನನಿತ್ಯ ಇದ್ರ ಬಗ್ಗೆನೇ ಚರ್ಚೆಗಳು ಮಾಡ್ತಿರ್ತಾರೆ ನಿಮ್ಮ ಟಿ ವಿಲಿ. ಆ ಕಡೆ ಈ ಕಡೆ ಒಬ್ಬ ಏನಂದ್ರೆ ಅದನ್ನ ಹೇಳ್ತಾ ಇರ್ತಾರೆ. ಅವ್ರಿಗೆ ಯಾಕೆ ನಮ್ಮ ಪಾರ್ಟಿ ಬಗ್ಗೆ ಟೆನ್ಷನ್ನು? ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ನಾವು ಮಾಡ್ಕೋತೀವಿ. ನಮ್ಮ ಪಕ್ಷದ ನಿರ್ಧಾರ, ಹೈಕಮಾಂಡ್ ನಿರ್ಧಾರ, ನಮ್ಮ ಅಧ್ಯಕ್ಷರ ನಿರ್ಧಾರ, ಮುಖ್ಯಮಂತ್ರಿಗಳ ನಿರ್ಧಾರ, ನಮ್ಗೆ ಹೆಂಗೆ ಬೇಕೋ ನಮ್ಮ ಪಾರ್ಟಿನ ನಾವು ನಡೆಸ್ಕೋತೀವಿ. ಇವ್ರು ಯಾಕೆ ಅವರು ಬಿಡಲ್ಲ, ಇವರು ಕೊಡಲ್ಲ, ಇವ್ರು ತಗೋತಾರೆ, ಇವ್ರ ಬೆಂಬಲಕ್ಕೆ ಅವ್ರವ್ರೆ, ಇವ್ರ ಬೆಂಬಲಕ್ಕೆ ಇವರಿಲ್ಲ, ಇವೆಲ್ಲ ಇವ್ರು ಯಾಕೆ ಚರ್ಚೆ ಮಾಡ್ತಾರೆ? ಸರ್, ಎಷ್ಟು ದಿನ ಕಾದು ನೀವು ಹೈಕಮಾಂಡ್ಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಿ ಭೇಟಿ ಆಗಬೇಕು ಅಂತಿದ್ದೀರಾ? ಅಲ್ಲ, ನಮಗೆ ಹೋಗಬೇಕು ಅನ್ನುವಂಥದ್ದು ಏನು ಇರೋದೇ ಇಲ್ಲ. ಬಟ್ ಈ ಸಲ ಗೊಂದಲ ನೀವು ಟಿ ವಿ ಮಾಧ್ಯಮದಲ್ಲಿ ನೀವು ದಿನನಿತ್ಯ ಹೇಳಿದ್ರೆ ಸೊ ನಮ್ಗೆ ಅನಿವಾರ್ಯ ಆಗ್ತದೆ. ಅದು ಎಷ್ಟು ಜನ ಹೋಗಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡು? ಒಂದು 50 ಜನ, ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ಸೊ ಯಾರನ್ನ ಹೋಗಿ ಯಾರನ್ನ ಭೇಟಿ ಆಗಬೇಕು, ಏನು ಹೇಳಬೇಕು ಅವ್ರ ಮುಂದೆ? ಪಕ್ಷದ ನಾಯಕರು ಭೇಟಿ ಮಾಡ್ತೀವಿ, AICC ಅಧ್ಯಕ್ಷರು, AICC ಪ್ರದರ್ಶನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ. ಮಾಧ್ಯಮದವ್ರ ಮುಖಾಂತರ ನಮಗೆ ಸ್ವಲ್ಪ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ಇದೆ. ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಇದಕ್ಕೆ ನೀವು ಸ್ಪಷ್ಟ ಒಂದು ಸಂದೇಶ ಕೊಟ್ಟುಬಿಡಿ, ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಮನವರಿಕೆ. ನಾಯಕತ್ವವನ್ನು ಬದಲಾವಣೆ ಮಾಡಿ ಅಂತನಾ ಅಥವಾ ಒಂದು ಸ್ಪಷ್ಟತೆಯನ್ನು ಕೇಳ್ತೀವಿ ನಾವು? ಸ್ಪಷ್ಟತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಶಾಸಕರುಗಳ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ವಿ. ನನಗೆ ಬಹಳ ಪ್ರಮುಖ ಅಂತ ಅನಿಸ್ತಾ ಇರೋದು ಮಾಗಡಿ ಬಾಲಕೃಷ್ಣ ಅವರ ಸ್ಟೇಟ್ಮೆಂಟು. ಹೀಗೆ ಮುಂದುವರೆದ್ರೆ ಮುಂದಕ್ಕೆ ಅಧಿಕಾರಕ್ಕೆ ಬರಲ್ಲ ನಾವು ಅಂತ. ಸೊ ನೇರವಾಗಿ ಹೇಳ್ತಾ ಇರೋದು ಅದು ಬದಲಾವಣೆ ಮಾಡಿ ಅಂತ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪಾರ್ಟಿ ಆಗಿದೆ ನಿನ್ನೆ. ಖಂಡಿತ ರಕ್ಷತ್, ಯಾಕೆಂದರೆ ಇದು ಬಾಲಕೃಷ್ಣ ಅವರ ಮಾತು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರ್ತಕ್ಕಂಥವರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅನ್ನುವಂಥದ್ದು ಹತ್ತತ್ರ 75-80% ಶಾಸಕರ ಅಭಿಪ್ರಾಯ ಕೂಡ ಅದೇ ರೀತಿಯಾಗಿದೆ. ನಿನ್ನೆ ಬಾಲಕೃಷ್ಣ ಅವರು ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಯಾಕಂದರೆ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಈ ಗೊಂದಲಗಳನ್ನು ಇಟ್ಕೊಂಡು ಹೋದರೆ ಮತ್ತೆ ಸರ್ಕಾರ ಬರೋದು ಕಷ್ಟ. ಹೀಗಾಗಿ ಹೈಕಮಾಂಡ್ ಇದನ್ನು ಗಮನಿಸ್ತಾ ಇದೆ, ಅವರೇ ನಿದ್ದೆ ಮಾಡ್ತಾ ಇಲ್ಲ, ಆದರೆ ಬೇಗ ತೀರ್ಮಾನವನ್ನು ತೆಗೆದುಕೊಳ್ಳಿ ಎನ್ನುವಂಥ ಒತ್ತಾಯ. ಸೊ ಈ ಸಭೆ ನಡೆಯುತ್ತೆ, ಈ ರೀತಿಯಾಗಿ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಅಂತೇಳಿ ಸುವರ್ಣ ನ್ಯೂಸ್ ಈ ಹಿಂದನೇ ಸುದ್ದಿ ಪ್ರಸಾರ ಮಾಡಿತ್ತು. ಯಾಕೆಂದರೆ DK ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಬಳಿಕ ಕೂಡ ದೆಹಲಿ ಒಂದು ಸ್ಪಷ್ಟತೆ ಸಿಗಲಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಾಗಲೂ ಕೂಡ ಮಾಡ್ತೀವಿ ಅಥವಾ ಇಲ್ವಾ ಅಥವಾ ಯಾವಾಗ ಕರಿತೀವಿ ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಯಾವುದೇ ಕ್ಲಾರಿಟಿಯನ್ನು ಕೊಡಲಿಲ್ಲ. ಬಹುಶಃ ಆ ಕಾರಣಕ್ಕಾಗಿಯೋ ಏನೋ ಹೈಕಮಾಂಡ್ನ ಮೇಲೆ ಒತ್ತಡ ಸೃಷ್ಟಿ ಮಾಡುವಂಥ ಪ್ರಯತ್ನದ ಭಾಗವಾಗಿ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ನಿನ್ನೆ ರಾತ್ರಿ HC ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಪಾರ್ಟಿಗೆ ಸೇರಿದ್ರು. ಸುಮಾರು ಅಂದರೆ ಫೋಟೋಗೆ ಕಾಣಿಸ್ತಾ ಇರುವಂಥದ್ದು ಸುಮಾರು 20 ಮಂದಿ, 18 ಜನ ಒಟ್ಟಿಗೆ ಇರುವಂಥದ್ದಿದೆ. ಹ್ಯಾರಿಸ್ ಬಂದು ಹೋಗಿದ್ರು, ಹ್ಯಾರಿಸ್ದು ಫೋಟೋ ಇದೆ, ಜಯಚಂದ್ರ ಅವರು ಕೂಡ ಬಂದು ಹೋಗಿದ್ರು. ಇದನ್ನು ಹೊರತುಪಡಿಸಿ 8-10 ಜನ ಎಕ್ಸ್ಟ್ರಾ MLAಗಳು ಕೂಡ ಬಂದು ಹೋಗಿದ್ದಾರೆ. ಅಥವಾ ಅರೌಂಡ್ 30-32 MLAಗಳು ಈ ಒಂದು ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ನಡೆದಂಥ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಈ ಇಡೀ ಸಭೆಯಲ್ಲೂ ಕೂಡ ಚರ್ಚೆ ಆಗಿದ್ದೇನು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಇದೇ ರೀತಿಯಾದಂಥ ಮುಂದುವರೆದ್ರೆ ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆಯಾಗುತ್ತೆ, ಚುನಾವಣೆಗಳನ್ನು ಎದುರಿಸೋದು ಕಷ್ಟ ಆಗುತ್ತೆ, ಹೀಗಾಗಿ ನಾವು ಬಹಿರಂಗವಾಗಿ ಒತ್ತಡ ಹಾಕೋಣ, ಸಾಧ್ಯವಾದರೆ ಹೈಕಮಾಂಡ್ ನಾಯಕರನ್ನ ದೆಹಲಿಗೆ ಹೋಗಿ ಭೇಟಿ ಆಗೋಣ ಅನ್ನುವಂಥ ಚರ್ಚೆಯನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ಮಾಡಿದ್ದಾರೆ. ಈ ಚರ್ಚೆ ನಿರೀಕ್ಷಿತವೂ ಹೌದು,
ಒಂದು ವೇಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡದೇ ಇದ್ರೆ ಈ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಸುವರ್ಣ ನ್ಯೂಸ್ ಹಿಂದೆನೇ ಕೂಡ ಪ್ರಸಾರ ಮಾಡಿತ್ತು. ಅದರಂತೆ ಈಗ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಯಾಕೆ ಮಾರ್ಚ್ 6ನೇ ತಾರೀಕಿನಿಂದ ಬಜೆಟ್ ಸೆಷನ್ ಆರಂಭ ಆಗ್ತಾ ಇದೆ. ಈ ಥರದ ಗುಂಪುಗಾರಿಕೆ ಚಟುವಟಿಕೆಗಳು, ಪ್ರತ್ಯೇಕವಾಗಿ ಸಭೆ ಸೇರೋದು, ಈ ಆಕ್ಟಿವಿಟಿಗಳು ನಡೆದಾಗ ಅದು ಅಧಿವೇಶನದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೈಕಮಾಂಡ್ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬಹುದು ಅನ್ನುವಂಥದ್ದು DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರ ಅಭಿಪ್ರಾಯ. ಆ ಕಾರಣಕ್ಕಾಗಿ ಈ ಬೆಳವಣಿಗೆಗಳು ನಡೀತಾ ಇದೆ. ನೀವು ನವೆಂಬರ್ಗೆ ವಾಪಸ್ ಹೋದರೆ ಅಲ್ಲೂ ಕೂಡ ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ನಡೆಯಿತು. ಶಾಸಕರು ದೆಹಲಿ ಪರೇಡ್ ಮಾಡಿದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇನ್ನೇನು ಇವರನ್ನು ಕರೆಸ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಧಿವೇಶನ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಬೇಡ, ನೀವು ಅಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮುಗಿಸಿ ಅಧಿವೇಶನದ ನಂತರ ನಾವು ಕರಿತೀವಿ ಅಂತ ಹೇಳಿದರು. ಆದರೆ ಅಧಿವೇಶನದ ಬಳಿಕ ಯಾವುದೂ ಆಗಲಿಲ್ಲ. ಬಹುಶಃ ಈಗ ಆಗದೇ ಇದ್ರೆ ಮುಂದೆ ಆಗಲ್ಲ ಅನ್ನುವಂಥ ಅಭಿಪ್ರಾಯದಲ್ಲಿ ಬಹುಶಃ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂತಹ ಶಾಸಕರು ಆ ರೀತಿಯಂಥ ಅಭಿಪ್ರಾಯ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಅಂದರೆ ನಾವು ಒತ್ತಡ ಹಾಕದೆ, ನಾವು ಈ ಆಕ್ಟಿವಿಟಿಗಳನ್ನು ಮಾಡದೆ ಹೈಕಮಾಂಡ್ ಏಕಾಏಕಿ ಇವ್ರನ್ನ ಕರೆದು ಏನು ತೀರ್ಮಾನ ಮಾಡಲ್ಲ ಅನ್ನೋದು DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರಿಗೆ ಅರಿವಿಗೆ ಬಂದಂತ ಕಾಣಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ನ ಮಧ್ಯಪ್ರವೇಶ ಮಾಡಲಿಕ್ಕೆ ಒತ್ತಡಗಳನ್ನು ಹೆಚ್ಚು ಮಾಡೋದ್ರ ಭಾಗವಾಗಿ ಈ ಸಭೆಗಳು ನಡೀತಾ ಇದೆ. ರಕ್ಷತ್. ಎಸ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.